ತುಲಾರಾಶಿ ಶುಭ ದಿನ. ಅವಿವಾಹಿತರಿಗೆ ವಿವಾಹ, ಯುವತಿಯರು ಪ್ರೇಮ ಪ್ರಕರಣದಲ್ಲಿ ತೊಡಗಿಸಿಕೊಳ್ಳುವ ಅನಿವಾರ್ಯವಾಗಿ ಇಂಥ ಪ್ರಸಂಗಗಳೆದುರಾಗುವ ಸಾಧ್ಯತೆ, ಜಾಗೃತಿಯಾಗಿರಬೇಕು. ವ್ಯಾಪಾರದಲ್ಲಿ ಹೊಸ ಬದಲಾವಣೆಯನ್ನು ಮಾಡಿಕೊಳ್ಳುವ ಲಾಭವು ಅಧಿಕವಾಗಿ ಉಂಟಾಗುವ ಯೋಗಗಳು ತುಲಾರಾಶಿಯವರಿಗಿದೆ. ಮನೆಯಲ್ಲಿ ಬಂಧುಗಳೊಂದಿಗೆ ಬಹಳ ದಿನದಿಂದ ನಿರೀಕ್ಷೆ ಮಾಡಿದಂತಹ ಸಂಪತ್ತು ಪ್ರಾಪ್ತವಾಗುವ ಅವಕಾಶಗಳು ನಿಮಗೆ ಜಾಸ್ತಿಯಾಗಿದೆ. ಆರೋಗ್ಯದ ಬಗ್ಗೆ ಜಾಗ್ರತೆ ಇರಿ. ಮಾಡುವ ಕರ್ತವ್ಯದಲ್ಲಿ ಹೆಚ್ಚಿನ ಗಮನವಿರಲಿ. ತಾವು ಶನಿದೇವರ ಪ್ರಾರ್ಥನೆಯನ್ನು, ಪಕ್ಷಿಗಳಿಗೆ ಧಾನ್ಯವನ್ನು ಅರ್ಪಣೆ ಮಾಡುವಂಥದ್ದು, ಭಿಕ್ಷುಕರಿಗೆ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡುವುದು ಬಹಳ ಒಳ್ಳೆಯದು. ವೃಶ್ಚಿಕ ರಾಶಿ ಶತ್ರು ಭಯದಿಂದ ಮುಕ್ತಿ, ಭೂಮಿಯನ್ನು ಪಡೆದುಕೊಳ್ಳುವ ಅವಕಾಶ, ಆದರೆ ಒಡಹುಟ್ಟುಗಳೊಂದಿಗೆ ವಿವಾದಗಳು ಸಂಭವಿಸುವ ಸಾಧ್ಯತೆ, ಬಂಧುಗಳೊಂದಿಗೆ ವ್ಯವಹಾರದಲ್ಲಿ ಜಾಗ್ರತೆ, ಸ್ನೇಹಿತರೊಂದಿಗೆ ಕೊಟ್ಟು ತೆಗೆದುಕೊಳ್ಳುವ ವಿಚಾರದಲ್ಲಿ ಮನಸ್ತಾಪ, ಅಧಿಕಾರಿಗಳಿಗೆ ಅನಿರೀಕ್ಷಿತ ಧನನಷ್ಟ ಯೋಗ, ರಾಜಕೀಯದವರಿಗೆ ಸಾರ್ವತ್ರಿಕ ಕ್ಷೇತ್ರದಲ್ಲಿ ಅಗೌರವ, ದೂರ ಸ್ಥಳ ಪ್ರಯಾಣ ಮಾಡುವ ಅವಕಾಶ. ಈ ದಿನ ಶುಭ ಅಶುಭ ಮಿಶ್ರ ಫಲವನ್ನು ಪಡೆಯುವ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ ಉಂಟಾಗುತ್ತೆ. ಅದರಿಂದ ತಾವು ಮಾಡಬೇಕಾದ ಈ ದಿನದ ದೇವತಾ ಆರಾಧನೆ, ಎಳ್ಳು ದಾನವನ್ನು ಮಾಡುವುದು. ಎಳ್ಳೆಣ್ಣೆಯನ್ನು ಈಶ್ವರ ದೇವಸ್ಥಾನಕ್ಕೆ ಕೊಟ್ಟು ರುದ್ರಾಭಿಷೇಕವನ್ನು ಮಾಡುವುದರಿಂದ ಒಳ್ಳೆಯದು. ಧನುರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವ ಒಳ್ಳೆಯ ಅವಕಾಶಗಳೆಲ್ಲ ಇದೆ. ಆದರೆ ಮಾತೃ ಸಮಾನರಿಗೆ ಆರೋಗ್ಯದ ನಿಮಿತ್ತ ಧನವ್ಯಯ ಯೋಗವೂ ಇದೆ. ವ್ಯವಹಾರ ಸ್ಥಳದಲ್ಲಿ ಅಧಿಕ ಒತ್ತಡಗಳು ಕಾಣುವಂತಹ ಸಾಧ್ಯತೆ, ಆರೋಗ್ಯದ ವ್ಯತ್ಯಾಸಗಳು ಕಂಡುಬರಬಹುದು. ವ್ಯಾಪಾರಸ್ಥರಿಗೆ ಈ ದಿನ ಮಧ್ಯಮ ಫಲದಾಯಕ. ವಾಣಿಜ್ಯ ವ್ಯವಹಾರದವರಿಗೆ ಈ ದಿನ ಶುಭಪ್ರದ. ಈ ದಿನ ಮಿಶ್ರ ಫಲದಾಯಕವಾದ ದಿನ ಧನುರಾಶಿಯವರಿಗೆ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಸೂರ್ಯನಾರಾಯಣ ದೇವರ ಸ್ಮರಣೆ ಮಾಡುವುದು, ಶಿವನಿಗೆ ರುದ್ರಾಭಿಷೇಕ, ಪಂಚಾಕ್ಷರಿ ಜಪಪಾರಾಯಣವನ್ನು ಮನೆಯಲ್ಲಿ ಮಾಡುವುದರಿಂದ ಒಳ್ಳೆಯ ಫಲ. ಮಕರ ರಾಶಿ ಮಾತೃಮೂಲದ ಧನ ಪ್ರಾಪ್ತಿ, ವ್ಯಾಪಾರಸ್ಥರಿಗೆ ಬಹಳ ಒಳ್ಳೆಯ ದಿನ. ಸರಕಾರ ಮೂಲದಲ್ಲಿ ಮಾಡಲ್ಪಡುವಂತಹ ದಾಖಲಾತಿಗಳು ಪ್ರಾಪ್ತವಾಗುವಂತಹ ಸಾಧ್ಯತೆ, ವಾಸಾಲಯ ಪುನರಪಿ ಪ್ರಾರಂಭಗೊಳಿಸುವ ಸಾಧ್ಯತೆ, ಭೂಮಿ ಖರೀದಿ ಮಾಡುವ ಅವಕಾಶ, ಸಂತಾನವಾಗದೇ ಇರುವವರಿಗೆ ಸಂತಾನ ಪ್ರಾಪ್ತಿಯ ಯೋಗಗಳು. ಮಕರ ರಾಶಿಯವರಿಗೆ ಈ ದಿನ ಬಹುತೇಕವಾಗಿ ಶುಭ ಇರುವಂತಹ ದಿನ. ರೈತಾಪಿ ವರ್ಗದವರಿಗೆ ಒಳ್ಳೆಯ ಆದಾಯವಿರುವಂತಹ ದಿನ. ಈ ದಿನ ಶುಭ ಫಲಗಳು ಅಧಿಕವಾಗಿದೆ. ತಾವು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ, ಭಿಕ್ಷುಕರಿಗೆ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡಿ. ಕುಂಭರಾಶಿ ನಿಮ್ಮ ಸಾಧನೆ, ನಿಮ್ಮ ಸಾಹಸ, ಒಳ್ಳೆಯ ಅಭಿಷ್ಟ ಫಲದತ್ತ ಪ್ರಯಾಣ ಮಾಡುವ ಒಳ್ಳೆಯ ಯೋಗ ಇದೆ. ಈ ಮಧ್ಯದಲ್ಲಿ ಶಸ್ತ್ರಭಯ ಭೀತಿಯೂ ಇದೆ. ಆಪರೇಷನ್ ಇತ್ಯಾದಿಗಳು ದೈಹಿಕವಾಗಿ ಸಂಭವಿಸಬಹುದು. ಆರೋಗ್ಯದಿಂದ ಮುಕ್ತಿಯನ್ನು ಕಾಣುವ ಸಾಧ್ಯತೆ ಇದೆ. ಆರ್ಥಿಕ ಸ್ಥಿತಿಯಲ್ಲಿ ಅಷ್ಟೇನು ದೋಷಪ್ರದವಾಗಿಲ್ಲ. ನಿಮ್ಮ ಆಪ್ತರಿಂದ ಒಳ್ಳೆಯ ಸಹಾಯ, ವ್ಯಾಪಾರದಲ್ಲಿ ಅಭಿಷ್ಟ ಫಲ, ದೂರ ಪ್ರಯಾಣ ಮಾಡುವ ಅವಕಾಶ. ನಿಮ್ಮ ಇವತ್ತಿನ ದಿನ ಹೆಚ್ಚಿನ ಪ್ರಯತ್ನಕ್ಕೆ, ಸಾಧನೆಗೆ ಮಹತ್ವವನ್ನು ಕೊಟ್ಟರೆ ಕುಂಭರಾಶಿಯವರಿಗೆ ಈ ದಿನ ಶುಭ ದಿನ. ತಾವು ಈ ದಿನ ಮಾಡಬೇಕಾದಂತಹ ದೈವಿಕ ಆರಾಧನೆ, ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ ಮಾಡಿ, ದುರ್ಗಾದೇವಿಯ ಆರಾಧನೆಯನ್ನು ಮಾಡಿ. ಮೀನರಾಶಿ ನಿಮ್ಮ ಇವತ್ತಿನ ದಿನದಲ್ಲಿ ಸತ್ಕರ್ಮಕ್ಕಾಗಿ ಧನವ್ಯಯ ಮಾಡುವ ಯೋಗ. ಯುವಕ ಯುವತಿಯರು ಕೆಲವು ಸ್ತ್ರೀ ಸಂಬಂಧಪಟ್ಟ, ಪುರುಷ ಸಂಬಂಧಪಟ್ಟ ಸಮಸ್ಯೆಗಳಿಗೆ ಒಳಪಡುವಂತಹ ಸಾಧ್ಯತೆ, ಹಣವನ್ನು ಕೊಟ್ಟು ಮೋಸ ಹೋಗುವ ಲಕ್ಷಣಗಳು. ನಿಮ್ಮ ವಿವಾದಾಸ್ಪದವಾದ ಗುಣದಿಂದ ಸ್ವಲ್ಪ ನಷ್ಟಕ್ಕೆ ಕಾರಣವಾಗುವಂತಹ ಸಾಧ್ಯತೆ,
ಭೂ ಸಂಬಂಧಪಟ್ಟ ವ್ಯವಹಾರದಲ್ಲಿ ನಷ್ಟವಿರಬಹುದು. ಅಮೂಲ್ಯವಾದ ವಸ್ತುಗಳನ್ನು ಕಾಣದೇ ಇರಬಹುದು. ಮನೆಯಲ್ಲಿ ವಿನಾಕಾರಣ ವಿವಾದಗಳು ನಡೆಯುವ ಸಾಧ್ಯತೆ ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯ ಪ್ರಗತಿಯಲ್ಲಿ ಕುಂಠಿತ ಕಾಣುವಂತಹ ಸಾಧ್ಯತೆ ನಿಮ್ಮ ಪಾಲಿಗೆ ಈ ದಿನ ಇದೆ. ತಾವು ಯಾವುದೇ ಒಂದು ಗಂಭೀರವಾಗಿ ನಿರ್ಣಯವನ್ನು ತೆಗೆಯೊಳ್ಳದೆ ಸಮಾಧಾನವಾಗಿ ತಿಳಿದವರೊಂದಿಗೆ ಕೇಳಿ ಈ ದಿನವನ್ನು ನೀವು ನಿಭಾಯಿಸಿದರೆ ನಷ್ಟದಿಂದ ದೂರವಾಗ್ತೀರಾ, ಅಸಮಾಧಾನದಿಂದ ಮುಕ್ತರಾಗ್ತೀರಾ, ಅಭಿಷ್ಟ ಫಲಗಳು ದೊರಕುವ ಯೋಗಗಳು ಉಂಟಾಗುತ್ತೆ. ಮೀನರಾಶಿಯವರು ಈ ದಿನ ಮಾಡಬೇಕಾದ ಆರಾಧನೆ ಸೂರ್ಯನಾರಾಯಣ ಪ್ರಾರ್ಥನೆಯನ್ನು ಮಾಡುವುದು ಒಳ್ಳೆಯದು. ಮಹಾಗಣಪತಿಗೆ ಗರಿಕೆ ಅರ್ಚನೆಯನ್ನು ಮಾಡುವುದರಿಂದ ಶುಭ.